ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ಮೊದಲಿಗೆ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ನಾನು ಹೇಳ್ತೀನಿ. ಅರ್ಧ kg ಆಗುವಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ತುರಿದುಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತುರಿದುಕೊಂಡಿದ್ದೀನಿ. ಮತ್ತು ಇದಕ್ಕೆ 1 ಕಪ್ ಆಗುವಷ್ಟು ಹಾಲು, 1 ಕಪ್ಪು ಸಕ್ಕರೆ, ತುಪ್ಪ, ಬಾದಾಮಿ, ದ್ರಾಕ್ಷಿ ಮತ್ತು ಗೋಡಂಬಿ, ಏಲಕ್ಕಿ ಇದನ್ನು ಪುಡಿ ಮಾಡ್ಕೋಬೇಕು ಲಾಸ್ಟಲ್ಲಿ. ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲೆ ಇಟ್ಟು ಸ್ಟವ್ ಮೇಲೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ತುಪ್ಪವನ್ನು ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಮನೆಯಲ್ಲಿ ಮಕ್ಕಳು ತಿನ್ನೋದಿಲ್ಲ. ಅದಕ್ಕೋಸ್ಕರ ನೀವು ಬೇಕಾದರೆ ಎಣ್ಣೆ ಬದಲು ತುಪ್ಪನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ತುಪ್ಪ ತಿನ್ನದೇ ಇರೋರು ತುಪ್ಪ ಯೂಸ್ ಮಾಡಬಾರ್ದು, ಎಣ್ಣೆ ಹಾಕ್ಕೋಬೋದು, ಪರವಾಗಿಲ್ಲ. ನೋಡಿ, ಈಗ ತುಪ್ಪ ಕಾದಿದೆ. ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ಲೋ ಫ್ಲೇಮಲ್ಲೇ 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ, ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು. ಉರಿ ಜಾಸ್ತಿ ಇಟ್ಟರೆ ಏನಾಗುತ್ತೆ, ಬೇಗ ಬೆಂದೋಗಿಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ನೀವು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ನಂತರ ಅದನ್ನು ಒಂದು ಬೌಲಿಗೆ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಯಾವುದೂ ಕಷ್ಟ ಇಲ್ಲ, ಕಲಿತ್ರೆ ಎಲ್ಲ ವಿದ್ಯೆನೂ ಸುಲಭನೇ. ಅದೇನೋ ಹೇಳ್ತಾರಲ್ವ, ಗಾದೆ ಮಾತೆ ಇದೆಯಲ್ವಾ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಅದೇ ರೀತಿ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಮಾಡ್ತಾ 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 ಅದು ನಮಗೆ ಅಭ್ಯಾಸ ಆಗಿಬಿಡುತ್ತೆ. ಅಡುಗೆ ಮಾಡೋದು ಅಷ್ಟೇ, ತುಂಬ ಅಂದರೆ ತುಂಬ ಈಸಿನೇ ಫ್ರೆಂಡ್ಸ್. ನಾನು ಅಷ್ಟೇ, ಮೊದಲು ಏನಪ್ಪ ಅಡುಗೆ ಮಾಡೋದು ಅಂದರೆ ತಲೆನೋವು ಬರ್ತಾಯಿತ್ತು. ಈಗ ನಾನು ಕಲಿತಾ 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 ಅಡುಗೆ ಮಾಡೋದು ಇಷ್ಟೊಂದು ಈಸಿನಾ ಅಂತ ಅನಿಸ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ಈಗ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಲೋ ಫ್ಲೇಮಲ್ಲೇ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ನಂತರ ಅದನ್ನು ಸಹ ಸಪ್ರೇಟಾಗಿ ಬಟ್ಲಿಗೆ ಹಾಕ್ಕೊಂಬಿಡಿ. ಸ್ವಲ್ಪ ಯಾಮರಿದ್ರೆ ಸಾಕು, ಬೆಂದೋಗ್ಬಿಡುತ್ತೆ. ಹುಷಾರಾಗಿ ನೋಡಿ. ಈಗ ತುರಿದಿರೋ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ತುಪ್ಪ ಮತ್ತು ಎಣ್ಣೆ ಇರೋ ಬಾಣಲಿಯಲ್ಲೇ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಹಸಿ ವಾಸನೆ ಮತ್ತು ನೀರಿನ ಅಂಶ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋತಾ ಇರಬೇಕು. ನೋಡಿ, ನೆಕ್ಸ್ಟ್ ಇದಕ್ಕೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕಿ ಅದನ್ನು ಸಹ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕ್ಯಾರೆಟು ಬೇಯಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಈಗ ಬೆಂದಿದೆ. ಈಗ ಇದಕ್ಕೆ ನಾನು 1 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಉರಿ ಜಾಸ್ತಿ ಇಟ್ಟರೆ ಏನಾಗುತ್ತಂದರೆ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋತಾ ಇರಬೇಕು. ನಂತರ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ ಮತ್ತು ಸುವಾಸನೆಯಾಗೂ ಇರುತ್ತೆ ಫ್ರೆಂಡ್ಸ್. ಸ್ಮೆಲ್ಲು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕ್ಕೊಂಡ್ರೆ. ಯಾವುದೇ ಒಂದು ಸಿಹಿ ಪದಾರ್ಥಗಳಿಗೆ ಏಲಕ್ಕಿನ ಇಲ್ಲದೆ ಯಾರೂ ಸಿಹಿ ತಿಂಡಿ ಮಾಡೋದಿಲ್ಲ ಫ್ರೆಂಡ್ಸ್. ಏಲಕ್ಕಿ ಹಾಕೋದ್ರಿಂದ ಪ್ರತಿಯೊಂದು ಸಿಹಿ ತಿಂಡಿನೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕ್ಯಾರೆಟ್ ಹಲ್ವಾ ಆಗಿದೆ ಅಂತ. ಇಷ್ಟೇ ಫ್ರೆಂಡ್ಸ್, ಇನ್ನೇನು
ಮಾಡೋ ಹಾಗಿಲ್ಲ. ಈಗ ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ದಯವಿಟ್ಟು ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ಯಾರೆಟ್ ಹಲ್ವಾ. ನಾನು ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.